ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋದಿಂದ ಮತ್ತೆ ಬರ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕದ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜನ್ನು ಕೊಡ್ತಾ ಇದ್ದೇನೆ. ದಿಸ್ ಈಸ್ ಮೈ ಲಿಸ್ಟ್ ಆಫ್ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜು. ಓಕೆ, ಸೊ ಇದರಲ್ಲಿ ಸಣ್ಣ ಪುಟ್ಟ ಚೇಂಜಸ್ಗಳಿರ್ಬೋದು. ಆಮೇಲೆ ಸರದಾಗಿದೆ, ಇದಾಗಿದೆ, ಹೀಗಾಗಿದೆ ಅಂತ ಹೇಳಬೇಡಿ. ಆ್ಯಂಡ್ ಇದನ್ನು ಏನು ಹೇಳ್ತಾರೆ, ಒಂದಿಷ್ಟು ಫ್ಯಾಕ್ಟನ್ನು ನಾನು ತಗೊಂಡು ಇದರಲ್ಲಿ ಮೇಯ್ನು ಪ್ಲೇಸ್ಮೆಂಟ್ಸ್ಗಳನ್ನು ತೊಗೊಂಡಿದ್ದೇನೆ, ಫ್ಯಾಕಲ್ಟಿಗಳನ್ನು ತೊಗೊಂಡಿದ್ದೇನೆ, ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರು ಆ್ಯಂಡ್ ಓವರ್ ಆಲ್ ರಿವ್ಯೂಸನ್ನು ನೋಡಿ ನಾನು ಇದನ್ನು ಕೊಡ್ತಾ ಇರೋದು. ಓಕೆ, ಸೊ ಪರ್ಸನ್ ಟು ಪರ್ಸನ್ ಇದು ಚೇಂಜ್ ಆಗ್ಬೋದು, ನನಗೆ ಗೊತ್ತಿಲ್ಲ. ಬಟ್ ದಿಸ್ ಈಸ್ ಮೈ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜ್. ಓಕೆ, ಅದಕ್ಕಿಂತ ಮುಂಚೆ ಯಾರಿಗಾದರೂ ನಮ್ಮ ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ 1-to-1 ಪರ್ಸ್ನಲ್ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ ಸ್ಟೂಡೆಂಟ್ಸು. ಲಿಮಿಟೆಡ್ ಸೀಟ್ಸ್ಗಳು ಮಾತ್ರ ಕೊಡ್ತಾ ಇದ್ದೇನೆ, ಅದಕ್ಕಿಂತ ಜಾಸ್ತಿ ಸೀಟ್ಸ್ಗಳನ್ನು ನಾನು ತಗೊಳ್ಳೋದಿಲ್ಲ. ಓಕೆ, ಜಾಯ್ನ್ ಆಗಬೇಕು ಅಂತಿದ್ದವರು ಆದಷ್ಟು ಬೇಗ ಜಾಯ್ನ್ ಆಗಿ. ಎಲ್ಲೋ 1500 ರೂಪೀಸ್ ಖರ್ಚಾಗುತ್ತೆ ಅಂತ ಹೇಳ್ಕೊಂಡು ಮತ್ತೆ ಪೋಸ್ಟ್ಪೋನ್ ಮಾಡ್ತಾ ಹೋಗಬೇಡಿ. ಒನ್ಸ್ ಆಫ್ಟರ್ ನಾನು ಏನು ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಸೀಟ್ಗಳಂತ ಇಟ್ಕೊಂಡಿದ್ದೇನೆ, ಅದಕ್ಕಿಂತ ಜಾಸ್ತಿ ನಾನು ತಗೊಳ್ಳೋದಿಲ್ಲ, ಅಲ್ಲಿಗೆ ಕ್ಲೋಸ್ ಮಾಡ್ತೇನೆ, ಆಯಿತಾ. ಅದಾದ ನಂತರ ನಾನು ಮತ್ತೆ ಎಕ್ಸ್ಟ್ರಾ ಸೀಟ್ಸ್ಗಳನ್ನು ತಗೊಳ್ಳೋದಿಲ್ಲ ಸ್ಟೂಡೆಂಟ್ಸು, ಇವಾಗಲೇ ಹೇಳ್ತಾ ಇದ್ದೇನೆ. ಆ್ಯಂಡ್ ಅದಾದಮೇಲೆ ನನ್ನ ಪ್ರಯಾರಿಟಿ, ನನ್ನನ್ನು ಟ್ರಸ್ಟ್ ಮಾಡಿ ಯಾರು ನಮ್ಮ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಿರ್ತಾರೆ ಅವರಿಗೆ ನಾನು ಫಸ್ಟ್ ಪ್ರಯಾರಿಟಿ ಕೊಡ್ತೇನೆ. ಯಾಕಂದರೆ ಇಲ್ಲಿ ನಾಲೆಜಿಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ, ಪ್ಲಸ್ ಟೈಮ್ಲಿ ಎಫರ್ಟಿಗೆ ಯಾವತ್ತೂ ವ್ಯಾಲ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಏನಾಗುತ್ತೆ ಅಂತ ಕೇಳಿದರೆ, ಕೆಲವೊಂದು ಟೈಮ್ ಏನಾಗುತ್ತೆ, ನೀವು ಇಲ್ಲ ನಾವೇ ಮಾಡ್ಕೊಳ್ತೇವೆ ಅಂತ ಹೋಗ್ತೀರಾ. KEA ಕಡೆಯಿಂದ ಕೆಲವೊಂದು ನೋಟಿಫಿಕೇಷನ್ಗಳು ಬರುತ್ತೆ, ಆನ್ ಟೈಮಲ್ಲಿ ಕೆಲವೊಂದು ರೀಚ್ ಆಗೋದಿಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ವೆಬ್ಸೈಟಲ್ಲಿ ಪ್ರಾಬ್ಲಮ್ ಆಗುತ್ತೆ, ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಹೋಗ್ತೀರಾ, ಆಗೋದಿಲ್ಲ. ಕೆಲವೊಂದು ಟೈಮ್ ಕಂಪ್ಲೀಟ್ ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಅಲ್ಲಿ ಏನೂ ಬರೋದಿಲ್ಲ. ಚಾಯ್ಸ್ 1 ಲಾಸ್ಟ್ ಟೈಮ್ ಏನಾಗಿತ್ತು ಅಂತ ಕೇಳಿದರೆ, ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಚಾಯ್ಸ್ 2 ಕೊಟ್ಟು ಸೆಕೆಂಡ್ ರೌಂಡಿಗೆ ಹೋಗಿದ್ದಾರೆ, ಅಲ್ಲಿ ಹೋಗಿ ನೋಡ್ತಾರೆ ಕಾಲೇಜೇ ಇಲ್ಲ, ಅವರಿಗೆ ಕಾಲೇಜೇ ಅಲಾಟ್ ಆಗಿಲ್ಲ. ಆಮೇಲೆ KEಗೆ ಹೋಗಿ ಅದನ್ನೆಲ್ಲದನ್ನು KEಗೆ ಕಾಲ್ ಮಾಡಿದರೆ ನಿಮಗೆ 10 ಟೈಮ್ ಕಾಲ್ ಮಾಡಿದರೂ ರಿಸೀವ್ ಮಾಡೋದಿಲ್ಲ. ಇಂಥ ಟೈಮಲ್ಲಿ ನೀವು ಬಂದು ನನಗೆ ಕಾಲ್ ಮಾಡಿದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾನು ರೆಸ್ಪಾನ್ಸ್ ಮಾಡೋದಿಲ್ಲ. ಯಾಕಂದರೆ ನಾನು ಇಂತಿಷ್ಟು ಸ್ಟೂಡೆಂಟ್ಸ್ಗಳನ್ನು ತಗೊಳ್ಬೇಕು ಅಂತಿದ್ದೇನೆ. ನನ್ನ ಮೇಲೆ ಟ್ರಸ್ಟ್ ಇಟ್ಟವರಿಗೆ ನಾನು ಖಂಡಿತ ಅವ್ರಿಗೆ ಕೊಡಲೇಬೇಕು. ಅವರಿಗೆ ನನ್ನ 100% ನನ್ನಲ್ಲಿರೋ ನಾಲೆಜನ್ನು ಅವ್ರಿಗೆ ಖಂಡಿತ ಕೊಡ್ತೇನೆ. ಐ ಆಮ್ ಪ್ರೌಡ್ಲಿ ಸೇ ದ್ಯಾಟ್ ಅಷ್ಟು ನಾಲೆಜ್ಗಳು ಇದೆ, ಅದನ್ನು ನಾನು ಕೊಡ್ತೇನೆ. ಸೊ ಅದಕ್ಕೋಸ್ಕರ ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ. ಎಲ್ಲೋ 1500 ರೂಪೀಸ್ ಇಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ ಅಂತ ನೀವು ನೋಡೋದಿದ್ರೆ ನೋಡ್ಬೋದು. ನನ್ನನ್ನು ಟ್ರಸ್ಟ್ ಮಾಡಿದವ್ರನ್ನ ನಾನು ಖಂಡಿತ ಅವರಿಗೆ ಯಾವ ಕಾಲೇಜ್ ಸಿಗುತ್ತೆ, ಅವರ ರ್ಯಾಂಕಿಗೆ ಸರಿಯಾಗಿ ಬೆಸ್ಟ್ ಡಿಸರ್ವ್ಡ್ ಕಾಲೇಜನ್ನು ಕೊಡಿಸೋ ಜವಾಬ್ದಾರಿ ನಂದು. ಟಿಲ್ ಇಂಜಿನಿಯರಿಂಗ್ ಜಾಯ್ನ್ ಆದ ನಂತರನೂ ಕೂಡ ಅವರಿಗೆ ನಾನು ಇದು ಕೊಡ್ತೇನೆ, ಏನೋ ಗೈಡೆನ್ಸನ್ನು ಕೊಡ್ತೇನೆ. ಓಕೆ, ಯಾಕಂದರೆ ನನ್ನ ಮೇಲೆ ಅವರು ಟ್ರಸ್ಟ್ ಇಟ್ಟಿದ್ದಾರೆ, ಅಥವಾ ಯಾರು ಜಾಯ್ನ್ ಆಗ್ತಾರೆ ಅವ್ರನ್ನ ಇದು ಮಾಡೋದು ನನ್ನ ಜವಾಬ್ದಾರಿ. ಸೊ ಆ ಜವಾಬ್ದಾರಿ ನಾನು ಮರೆಯಲ್ಲ. ಸೊ ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ. ನಿಮ್ಮ ಬೇರೆ ಕಡೆ ಜಾಯ್ನ್ ಆಗಬೇಕು ಅಂತಿದ್ರೆ ಜಾಯ್ನ್ ಆಗ್ಬೋದು. ಮತ್ತು ನಾನು ಇದೊಂದು ಗ್ಯಾರಂಟಿ ಕೊಡ್ತೇನೆ, ನಿಮಗೆಲ್ಲೂ ಕೂಡ ವೆಬ್ಸೈಟಿಂದ ತೆಗೆದು ಸುಮ್ಮನೆ ನಿಮಗೆ ಟಾಪ್ ಕಾಲೇಜಸನ್ನು ಕೊಡೋದು, ಅಲ್ಲಿ ಎಷ್ಟು ಕಟ್ ಆಫ್ ರ್ಯಾಂಕ್ ಇದೆ, ಎಷ್ಟು ಹೈಯೆಸ್ಟ್ ಪ್ಯಾಕೇಜ್ ಇದೆ, ವೆಬ್ಸೈಟಿಂದ ಕಾಪಿ ಮಾಡಿ ತೆಗೆಯೋದು, ಅದು ಯಾರೂ ಮಾಡ್ಬೋದು ಸ್ಟೂಡೆಂಟ್ಸು. ನಮ್ದು ಹಾಗಲ್ಲ. ನಂದು ಕಂಪ್ಲೀಟ್ಲಿ ಏನಂತ ಕೇಳಿದರೆ, ಕಾಲೇಜಿಗೆ ಹೋಗಿ ಸ್ಟೂಡೆಂಟಿಂದ ರಿವ್ಯೂ ತೆಗೆದು ನನ್ನ ಒಂದು ಎಕ್ಸ್ಪೀರಿಯನ್ಸ್ 6 to 7 ಇಯರ್ಸಿಂದ ಎಕ್ಸ್ಪೀರಿಯನ್ಸ್ ಇದೆ, ಅದನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೇನೆ. ಓಕೆ, ನಿಮಗೆ ಡೌಟ್ ಇದ್ದರೆ ಬೇಡ, ನಿಮ್ಗೆ ಯಾರಿಗೂ ನಾನು ಫೋರ್ಸ್ ಮಾಡೋದಿಲ್ಲ. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯ್ನ್ ಅಸ್. ಒನ್ಸ್ ಆಫ್ಟರ್ ಕ್ಲೋಸಿಂಗ್ ದ ಈ ಎನ್ರೋಲ್ಮೆಂಟನ್ನು ಕ್ಲೋಸ್ ಮಾಡಿದ ನಂತರ ನಾನು ಮತ್ತೆ ತಗೊಳ್ಳೋದಿಲ್ಲ. ಅದಾದ ನಂತರ ನನ್ನ ಸ್ಟೂಡೆಂಟ್ಗಳದ್ದು ನಂಬರ್ ನನ್ನ ಹತ್ರ ಸೇವ್ ಇರುತ್ತೆ, ಅವರದ್ದು ಬಿಟ್ಟು ನೀವು ಎಷ್ಟೇ ಇದ್ದಿದ್ರು ನನ್ನ ಜೊತೆ ಆಮೇಲೆ ಸರ್ ನಾನು 10,000 ಕೊಡ್ತೀನಿ ಅಂದರೂ ನಾನು ಜಾಯ್ನ್ ಮಾಡಿಸ್ಕೊಳ್ಳೋದಿಲ್ಲ. ಅರ್ಥ ಆಯ್ತಾ? ಸೊ ನೆನಪಿಟ್ಕೊಳ್ಳಿ, ನನ್ನ ಸ್ಟೂಡೆಂಟ್ಗಳು ನನ್ನ ಮೊದಲ ಪ್ರಯಾರಿಟಿ ಆಗಿರ್ತಾರೆ. ಆ ಒಂದು ಮೂಮೆಂಟಲ್ಲಿ ನಿಮಗೆ ತುಂಬ ಟೆನ್ಸ್ಡ್ ಆಗಿರೋ ಮೂಮೆಂಟಲ್ಲಿ ಇದು ತುಂಬ ಹೆಲ್ಪಿ ಬರುತ್ತೆ. ಸೊ ದಯವಿಟ್ಟು ಜಾಯ್ನ್ ಆಗಿ. ನಾನು ಇದೆಲ್ಲ ಪೇರೆಂಟ್ಸ್ಗಳಿಗೆ ಹೇಳೋದು, ಸ್ಟೂಡೆಂಟ್ಸ್ಗಳು ನಿಮಗೆ ಬೇಡ ಅಂತ ಹೇಳ್ಬೋದು. ಕೆಲವೊಂದು ಸ್ಟೂಡೆಂಟ್ಸ್ಗಳ ತಲೆಯಲ್ಲಿ ಇರುತ್ತೆ ಆಗೋಣ, ಏನೋ ಒಂದು ಐಡಿಯಾ ಸಿಗುತ್ತೆ ಅಂತ. ಬಟ್ ಈ ವಿಷಯದಲ್ಲಿ ನೀವು ಗೊತ್ತಿದ್ದವ್ರನ್ನ ಕನ್ಸಲ್ಟ್ ಆಗಲೇಬೇಕು ಸ್ಟೂಡೆಂಟ್ಸ್. ಅದು ಗೊತ್ತಿದ್ದವ್ರನ್ನ, ಸುಮ್ಮನೆ ಯೂಟ್ಯೂಬಲ್ಲಿ ಯಾರ್ಯಾರು ಅಪ್ಲೋಡ್ ಮಾಡ್ತಾರೆ ಅಂತಾರೆ ಅವ್ರನ್ನ ಇದು ಮಾಡೋದಲ್ಲ, ನಿಜವಾಗಿಯೂ ಟೆಕ್ನಿಕಲ್ ನಾಲೆಜ್ ಇದ್ದವ್ರನ್ನ ತಗೊಳ್ಳೇಬೇಕು. ಓಕೆ, ಇದು ನನ್ನ ಕಡೆಯಿಂದ ಇದಷ್ಟೇ, ನೀವು ಯೋಚನೆ ಮಾಡ್ಬೋದು. ಇಟ್ಸ್ ಲೆಫ್ಟ್ ಟು ಯು. ಈಗ ನಾನು ಹೇಳ್ತಾ ಇರೋದು ಕರ್ನಾಟಕದ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜು ಇದು. ದಿಸ್ ಈಸ್ ಮೈ ಚಾಯ್ಸ್ ಸ್ಟೂಡೆಂಟ್ಸು. ಇಟ್ ಮೈಟ್ ವೇರಿ ವಿತ್ ಪರ್ಸನ್ ಟು ಪರ್ಸನ್. ಓಕೆ, ನಾನು ಕನ್ಸಿಡ್ರೇಷನ್ ತಗೊಳ್ಳೋದು ಏನು ಹೇಳ್ತಾರೆ ಇದಲ್ಲ, NIRF ರ್ಯಾಂಕಿಂಗ್ ಅಲ್ಲ, ಯಾವುದೂ ಅಲ್ಲ. ನಾನು ಕನ್ಸಿಡ್ರೇಷನ್ ತಗೊಳ್ಳೋದು ಎಲ್ಲದು ಮೇಯ್ನ್ ಬೇಕಾಗಿರೋದು ಪ್ಲೇಸ್ಮೆಂಟ್. ಅರ್ಥ ಆಯಿತಾ? ಪ್ಲೇಸ್ಮೆಂಟ್ಗಳು ಎಲ್ಲಿ ಒಳ್ಳೆಯದಾಗುತ್ತೆ, ಫ್ಯಾಕಲ್ಟಿ ಎಲ್ಲಿದೆ, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಅಲ್ಲಿ ನಿಮಗೆ ಏನು ಲೈಕ್ ಮೈಂಡೆಡ್ ಪೀಪಲ್, ನಿಮಗೆ ಹೆಚ್ಚು ನಾಲೆಜ್ಗಳು ಶೇರ್ ಆಗೋದು, ಇದೆಲ್ಲದನ್ನು ನೋಡಿ ನಾನು ಹೇಳ್ತಾ ಇರೋದು. ಓಕೆ, ಆ್ಯಂಡ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನನ್ನ ಫಸ್ಟ್ ಚಾಯ್ಸು ನನ್ನ ಲಿಸ್ಟಲ್ಲಿ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಈಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜು.
ಸೊ ನಾನು ಓದಿರೋ ಕಾಲೇಜನ್ನು ಒಂದು ಇದು ಇದೆ. ಆ್ಯಂಡ್ ಎಲ್ರಿಗೂ ಗೊತ್ತಿದೆ RVC ಈಸ್ ಬೆಸ್ಟ್ ಇನ್ ಕರ್ನಾಟಕ. ಓಕೆ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಇಲ್ಲಿ ನಾಟ್ ಓನ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಅಪಾರ್ಟ್ ಫ್ರಮ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅದರ್ ಬ್ರಾಂಚಸ್ಸಿಗೂ ಕೂಡ ಒಂದೊಳ್ಳೆ ಪ್ಲೇಸ್ಮೆಂಟ್ಗಳಿದೆ. ಪ್ಲೇಸ್ಮೆಂಟ್ ಇಲ್ಲ ಅಂತಲ್ಲ, ಅಪಾರ್ಟ್ ಫ್ರಮ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅದರ್ ಬ್ರಾಂಚಸ್ಸಿಗೂ ಕೂಡ ಪ್ಲೇಸ್ಮೆಂಟ್ ಇದೆ. ಬಟ್ ಅಂದರೆ ಬೇರೆ ಕಾಲೇಜಿಗೆ ಕಂಪೇರ್ ಮಾಡಲಿಕ್ಕೆ ಹೋದರೆ ಒಂದು ಲೆವೆಲಿಗೆ ಪ್ಲೇಸ್ಮೆಂಟ್ ಒಳ್ಳೆಯದೇ ಇದೆ ಸ್ಟೂಡೆಂಟ್ಸ್. ಓಕೆ, ಸೊ ಇದರಲ್ಲಿ ನಾನು ಹೇಳ್ತಾ ಇರೋದು ನನ್ನ ಫಸ್ಟ್ ಚಾಯ್ಸ್ ಬಂದುಬಿಟ್ಟು RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ನನ್ನ ಸೆಕೆಂಡ್ ಚಾಯ್ಸ್ ಬಂದುಬಿಟ್ಟು ಇಲ್ಲಿ ನೋಡಿ, ನಾನು ಸೆಕೆಂಡ್ ಚಾಯ್ಸನ್ನು ಇದು ಮಾಡ್ತೇನೆ. ಸಾರಿ, ಒಂದು ಸೆಕೆಂಡ್ ಸ್ಟೂಡೆಂಟ್ಸು. ನನ್ನ ಸೆಕೆಂಡ್ ಚಾಯ್ಸ್ ಬಂದುಬಿಟ್ಟು PES ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಥವಾ PES ಯೂನಿವರ್ಸಿಟಿ, ನಾಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, PES ಯೂನಿವರ್ಸಿಟಿ. ಈ ಯಾವ ಯೂನಿವರ್ಸಿಟಿ ಕೇಳಿದರೆ ಇದು ರಿಂಗ್ ರೋಡ್ ಕ್ಯಾಂಪಸ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ, ಒನ್ ಆಫ್ ದ ಬೆಸ್ಟ್ ಕಾಲೇಜು. ಓಕೆ, ಯಾಕೆ ನಾನು PES ರಿಂಗ್ ರೋಡ್ ಕ್ಯಾಂಪಸ್ಸನ್ನೇ ಸೆಕೆಂಡ್ ಆಪ್ಷನಲ್ಲಿ ಇಡ್ತಾ ಇದ್ದೇನೆ ಕೇಳಿದರೆ, ಇವ್ರದ್ದು ಹೈಲಿ ಅಪ್ಡೇಟೆಡ್ ಸಿಲೆಬಸ್ ಇರುತ್ತೆ ಆ್ಯಂಡ್ ಪ್ಲೇಸ್ಮೆಂಟು ಕೂಡ ಒಳ್ಳೆಯದಿದೆ ಆ್ಯಂಡ್ ತುಂಬ ನಾಲೆಜ್ ನಿಮಗೆ ಸಿಗುತ್ತೆ. ನಿಮಗೆ ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ ಇವ್ರದ್ದು ಸಿಲೆಬಸ್ಗಳನ್ನು ಡಿಸೈನ್ ಮಾಡ್ತಾರೆ. ಬಿಕಾಸ್ ಇಟ್ಸ್ ಅ ಯೂನಿವರ್ಸಿಟಿ ಆ್ಯಂಡ್ ಸ್ಟಾಫು ಕೂಡ ಒಂದು ಲೆವೆಲಿಗೆ ಓಕೆ. ಎಲ್ಲ ಕಡೆನೂ ಮೆರಿಟ್ಸು ಇದೆ, ಡಿಮೆರಿಟ್ಸು ಇದೆ, ಬಟ್ ಓವರ್ ಆಲ್ ಆಗಿ ಒಳ್ಳೆಯದೆ PES ಯೂನಿವರ್ಸಿಟಿ. ಆ್ಯಂಡ್ ತುಂಬ ಹೆಕ್ಟಿಕ್ ಅಂತ ಅಂದರೆ ನನಗೆ ತುಂಬ ಸ್ಟ್ರಿಕ್ಟ್ ಬೇಡ, ನಾನು ಫ್ರೀ ಆಗಿರಬೇಕು ಅಂತಿದ್ದವರು, ಅಂದರೆ ಜಾಸ್ತಿ ಹೆಕ್ಟಿಕ್ ಇರಬಾರ್ದು, ಸ್ವಲ್ಪ ಇಲ್ಲಿ ಸ್ಟ್ರಿಕ್ಟ್ ಇದೆ. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಯಾಕಂದರೆ ಯೂನಿವರ್ಸಿಟಿ ಆಗಿರ್ಲಿಕ್ಕೆ ಹೋಗಿ ಸಿಲೆಬಸ್ ಸ್ವಲ್ಪ ಅಪ್ಡೇಟೆಡ್ ಇರಲಿಕ್ಕೆ ಹೋಗಿ ನೀವು ಇದು ಮಾಡಲೇಬೇಕು, ಏನು ಹಾರ್ಡ್ ವರ್ಕ್ ಮಾಡಲೇಬೇಕು. ಸೊ ಅಂತ ನಾನು ಎರಡನೇ ಕಾಲೇಜ್ PES ಯೂನಿವರ್ಸಿಟಿಯನ್ನು ಇಡ್ತಾ ಇದ್ದೇನೆ. ಒನ್ ಆಫ್ ದ ಬೆಸ್ಟ್ ಕಾಲೇಜು. ಈ ವರ್ಷದಿಂದ ಇಲ್ಲಿ ಪೆಸಾಟ್ ಎಕ್ಸಾಮ್ ಥ್ರೂ ಇದಿಲ್ಲ, ಅಡ್ಮಿಷನ್ ಇಲ್ಲ. ಬಟ್ ಅವ್ರು ಏನು ಮಾಡಿದ್ದಾರೆ ಕೇಳಿದರೆ KCET ಥ್ರೂ ಅಡ್ಮಿಷನ್ ಇದೆ. ಆ KCET ಅಡ್ಮಿಷನ್ ಹೇಗಾಗುತ್ತೆ ಕೇಳಿದರೆ, ಒಂದು ನಿಮ್ಮ ಕರ್ನಾಟಕ KEAದವರು ನಡೆಸುವಂಥ KCET, ಇನ್ನೊಂದು ಅವರೇ ಏನು PES ಯೂನಿವರ್ಸಿಟಿಯವರೇ KCET, ನಿಮ್ಮ KCET ರ್ಯಾಂಕ್ ಮೇಲ್ಗಡೆ ನಿಮಗೆ ಅಡ್ಮಿಷನ್ ಕೊಡ್ತಾರೆ. ಅದಕ್ಕೆ ನೀವು ರಿಜಿಸ್ಟರ್ ಮಾಡಬೇಕು. ಅದಕ್ಕೇನು 1700 ಸಮಥಿಂಗ್ ಫೀಸ್ ಇದೆ, ಅದನ್ನು ರಿಜಿಸ್ಟರ್ ಮಾಡಬೇಕು. ಬಟ್ ಕಾಲೇಜ್ ಫೀಸ್ ಬಂದುಬಿಟ್ಟು 5 lakhs ಪ್ಲಸ್. ಲೈಕ್ ಪೆಸಾಟ್ ಥ್ರೂ ಹೇಗೆ ನಿಮಗೆ ಅಡ್ಮಿಷನ್ ತಗೊಳ್ತಾ ಇದ್ರು ಅದೇ ರೀತಿ ಅಡ್ಮಿಷನ್ನ ಹೆಸರು ಒಂದು ಚೇಂಜ್ ಮಾಡಿದ್ದಾರೆ ಅಷ್ಟೇ, KCET ಥ್ರೂ ಅಂತ, ಆಯಿತಾ. 5 lakhs ಪ್ಲಸ್ ಫೀಸ್ ಇದೆ. ಅದ್ರ ಥ್ರೂ ನೀವು ರಿಜಿಸ್ಟರ್ ಮೇ ಬಿ ಈಗ ಸದ್ಯಕ್ಕೆ ಕ್ಲೋಸ್ ಆಗಿದೆ ಅಂದ್ಕೊಳ್ತೇನೆ, ಬಟ್ ಇದು 5 lakhs ಪ್ಲಸ್ ಆಗುತ್ತೆ. ಬಟ್ KEA ಥ್ರೂ ನೀವು ನಾರ್ಮಲ್ ಕೌನ್ಸಿಲಿಂಗಿಗೆ ಹೋದರೆ KCET ಫೀಸ್ ಓಕೆ. ಬಟ್ ನೀವು ಅವ್ರ ಕಾಲೇಜವರು ಮಾಡುವಂಥ KCET ಕೌನ್ಸಿಲಿಂಗಿಗೆ ಹೋದರೆ ಇಟ್ ಈಸ್ 5 lakhs ಪ್ಲಸ್. ಅರ್ಥ ಆಯಿತಾ? ಸೊ ಥರ್ಡ್ ಕಾಲೇಜ್ ಬಂದುಬಿಟ್ಟು ನನ್ನ ಲಿಸ್ಟಲ್ಲಿ ಥರ್ಡ್ ಕಾಲೇಜ್ ಬಂದುಬಿಟ್ಟು ನೋಡಿ ಸ್ಟೂಡೆಂಟ್ಸು, ಇದರಲ್ಲಿ ನೀವು BMS ಕಾಲೇಜ್ ಆಫ್ ಇಂಜಿನಿಯರಿಂಗೂ ಇಡ್ಬೋದು, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನೂ ಇಡ್ಬೋದು. ಬೋತ್ ಆರ್ ಸೇಮ್. ನೀವು ಇವೆರಡನ್ನ ಸ್ವಾಪ್ ಮಾಡಿದರೆ ನನಗೇನು ಇದಿಲ್ಲ. ನೀವು ಆಮೇಲೆ ಸರ್ ನೀವು MSRIT ಇಲ್ಲಿ ಇಟ್ಟಿದ್ರಿ, BMSIT ಅಲ್ಲಿ ಇಟ್ಟಿದ್ರಿ ಹಾಗಂತ ಹೇಳಬೇಡಿ. ಬೋತ್ ಆರ್ ಸೇಮ್, ಯು ಕ್ಯಾನ್ ಸ್ವಾಪ್ ದೀಷ್ಟು, ಆಯಿತಾ. ನನ್ನ ಅನಿಸಿಕೆ ಸ್ಟೂಡೆಂಟ್ಸ್. ಆಮೇಲೆ ಅದನ್ನು ಹೇಳಬೇಡಿ ಸರ್ ಇದೇ ಬರುತ್ತೆ, ಇದು ನನ್ನ ಲಿಸ್ಟ್ ಆಫ್ ಟಾಪ್ ಕಾಲೇಜಸ್. 4th ಒನ್ ಬಂದುಬಿಟ್ಟು MS ರಾಮಯ್ಯ. ಅರ್ಥ ಆಯ್ತಾ? ಸೊ ನೀವು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ಇದ್ರ ಜೊತೆ ಸ್ವಾಪ್ ಮಾಡಿದ್ರು ನೋ ಪ್ರಾಬ್ಲಮ್. BMSc ಜೊತೆ MS ರಾಮಯ್ಯವನ್ನು ಸ್ವಾಪ್ ಮಾಡಿದ್ರು ನಿಮ್ಗೆ ಅಲ್ಲಿ ಏನೂ ಲಾಸ್ ಇಲ್ಲ. ಅಥವಾ ಇವೆರಡನ್ನ ಮೇಲೆ ಕೆಳಗೆ ಮಾಡಿದರೆ ನಿಮ್ದು ಯಾವುದು ಇದು ಅನಿಸುತ್ತೆ, ಏನು ಕನ್ವೀನಿಯೆಂಟ್ ಅನಿಸುತ್ತೆ ಅದನ್ನು ಮಾಡ್ಬೋದು, ಆಯಿತಾ. ಇದ್ರ ನಂತರ ನಾನು ಇಡ್ತಾ ಇರುವಂಥ ಕಾಲೇಜು ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು, SJCE. ಇದರಲ್ಲೂ ನೋಡಿ ಸ್ಟೂಡೆಂಟ್ಸ್ 3 ಕ್ಯಾಂಪಸ್ ಇದೆ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ. ಒಂದು ಏಡೆಡ್, ಇನ್ನೊಂದು ಅನ್ಏಡೆಡ್. 3 ಕ್ಯಾಂಪಸ್ ಅಂತ ಹೇಳಿದ್ರೆ ಏಡೆಡ್ ಅನ್ಏಡೆಡ್ ಇರೋದೆಲ್ಲ ಒಂದೇ ಕ್ಯಾಂಪಸಲ್ಲಿ. ಇನ್ನೊಂದು JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ವೆರಿ ಇಂಪಾರ್ಟೆಂಟು. ಇದ್ರ ಬಗ್ಗೆ ಹೆಚ್ಚಿನವರಿಗೆ ಮಾಹಿತಿ ಇಲ್ಲ. ಆ ಮಾಹಿತಿಯನ್ನು ನಮ್ಮ ಕೌನ್ಸಿಲಿಂಗ್ ಗ್ರೂಪಲ್ಲಿ ಕೊಡ್ತೇವೆ ಎಲ್ಲದನ್ನು. ಇದನ್ನೇ ನೆಕ್ಸ್ಟ್ ಇದರಲ್ಲಿ ನಾನು SJC ಅಂತ ಕೊಟ್ಟಿದ್ದೇನೆ ಫಾರ್ಮಲಿ, ಬಟ್ ಇದ್ರ ನಂತರ ಇದೆ ಆ JSSನ್ನು ಎಲ್ಲಿ ಇಡಬೇಕು ಅದನ್ನು ಹೇಳ್ತೇನೆ. ಅದು ಕೂಡ ಟಾಪ್ 10ನಲ್ಲಿ ಇಡಬೇಕು, ಆಯಿತಾ. ಇದರ ನಂತರ ನಾನು ಕೊಡ್ತಾ ಇರುವಂಥ ಕಾಲೇಜ್ ಬಂದುಬಿಟ್ಟು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, UVCE. ಒನ್ ಆಫ್ ದ ಬೆಸ್ಟ್ ಕಾಲೇಜು. ಅಂದರೆ ನಿಮ್ಗೆ ಇಲ್ಲಿ ಏನು ಹೇಳ್ತಾರೆ, ಫೀಸ್ ಸ್ವಲ್ಪ ಒಂದು ಇದಾಗಿರುತ್ತೆ. ಸಾರಿ ಸ್ಟೂಡೆಂಟ್ಸ್, ಇದು ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಳ್ತೇನೆ. ಇದ್ರ ಮೇಲ್ಗಡೆ ಇದನ್ನು ಬರಿತೇನೆ, UVCE. ಇದು ನಾನು ಚಾಯ್ಸ್ ಮಾಡ್ತಾ ಇರುವಂತಹ ಟಾಪ್ 6th ಕಾಲೇಜು. ಒನ್ ಆಫ್ ದ ಬೆಸ್ಟ್ ಕಾಲೇಜು. ಯಾಕಂತ ಕೇಳಿದರೆ ಪ್ಲೇಸ್ಮೆಂಟ್ ಒಳ್ಳೆಯದಿದೆ. ನಾನು ಮೊದಲೇ ಹೇಳಿದ್ದೇನೆ, ಎಟ್ ದ ಎಂಡ್ ಆಫ್ ದ ಡೇ ನಮಗೆ ಮ್ಯಾಟ್ರ್ ಆಗೋದು ಪ್ಲೇಸ್ಮೆಂಟ್. ಫ್ಯಾಕಲ್ಟಿ ಓಕೆ, ಅಂದರೆ ಅಂಥ ಹೈ ಲೆವೆಲ್ ಎಲ್ಲೂ ಇರೋದಿಲ್ಲ. ಆ್ಯಂಡ್ ಫೀಸು ಕೂಡ ನಿಮ್ಗೆ ಕಡಿಮೆ ಆಗುತ್ತೆ, ಆಯಿತಾ. ನನ್ನ 7th ಕಾಲೇಜ್ ಬಂದುಬಿಟ್ಟು, ನನ್ನ ಲಿಸ್ಟಿನ 7th ಕಾಲೇಜ್ ಬಂದುಬಿಟ್ಟು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, DSCE. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರಲ್ಲಿರೋದು. ಒನ್ ಆಫ್ ದ ಬೆಸ್ಟ್ ಕಾಲೇಜ್, ಆಯಿತಾ. ನನ್ನ 8th ಕಾಲೇಜ್, ನನ್ನ ಲಿಸ್ಟಿನ 8th ಕಾಲೇಜು. ನೀವು ಮೈಸೂರವರಾಗಿದ್ದರೆ NI ಇಡ್ಬೋದು. NI ಸ್ವಲ್ಪ ಔಟ್ಸ್ಕರ್ಟಲ್ಲಿದೆ. ಅದು ಬಿಟ್ಟರೆ ನೀವು ಬ್ಯಾಂಗ್ಳೂರಿಂದ BIT, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ನಿಮ್ಮ ಲಿಸ್ಟಲ್ಲಿ ಇಟ್ಕೊಳ್ಬೋದು. BIT ಪ್ಲೇಸ್ಮೆಂಟ್ ಒಳ್ಳೆಯದೆ ಸ್ಟೂಡೆಂಟ್ಸು. ಟಾಪ್ 10ನಲ್ಲಿ ನೀವು ಆರಾಮ್ಸೆ ಇಟ್ಕೊಳ್ಬೋದು. BIT
ಅರ್ಥ ಆಯ್ತಾ. ನನ್ನ ಲಿಸ್ಟಿನ ನೆಕ್ಸ್ಟ್ ಕಾಲೇಜ್ ಬಂದುಬಿಟ್ಟು BIT ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನನ್ನ ಲಿಸ್ಟಿನ 9th ಕಾಲೇಜ್ ಬಂದುಬಿಟ್ಟು NIE ಮೈಸೂರು. ಪ್ಲೇಸ್ಮೆಂಟ್ ವೈಸ್ ಒಳ್ಳೆ ಇದೆ ಸ್ಟೂಡೆಂಟ್ಸ್. ಫ್ಯಾಕಲ್ಟಿಗಳು ಎಲ್ಲ ಕಡೆ ಪ್ರಾಬ್ಲಮ್ ಇರ್ತಾರೆ. ಓಕೆ, ಸ್ವಲ್ಪ ಔಟ್ಸ್ಕರ್ಟಲ್ಲಿದೆ, ಅದು ಸ್ವಲ್ಪ ಇದ್ರದ್ದು ಡ್ರಾಬ್ಯಾಕ್ ಇದೆ. ಅದರ್ ದೆನ್ ದ್ಯಾಟ್ NIE ಈಸ್ ಗುಡ್ ಕಾಲೇಜ್. ಅರ್ಥ ಆಯ್ತಾ. ಅದಾದ ನಂತರ ನಾನು 10th ಇಡ್ತಾ ಇರುವಂಥ ಕಾಲೇಜು ನೀವು ಬೇಕಾದರೆ ಯಾವುದು PESನ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸನ್ನು ಇಡ್ಬೋದು. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ವೆರಿ ಗುಡ್ ಕಾಲೇಜ್, PES ಎಲೆಕ್ಟ್ರಾನಿಕ್ಸ್ ಸಿಟಿ. ಓಕೆ, ಇದನ್ನು ಇಡ್ಬೋದು ನೀವು. ಇದನ್ನು ನೆಕ್ಸ್ಟ್ ಇಟ್ಟರು ನೋ ಪ್ರಾಬ್ಲಮ್. ಅರ್ಥ ಆಯ್ತಾ. PES ಎಲೆಕ್ಟ್ರಾನಿಕ್ ಸಿಟಿನ ನೆಕ್ಸ್ಟ್ ಇಟ್ಟರು ಅದರಲ್ಲೇನು ಇದಿಲ್ಲ. ಆಯಿತಾ. ನನ್ನ 11ನೇ ಕಾಲೇಜ್ ಬಂದುಬಿಟ್ಟು ನನ್ನ ಲಿಸ್ಟಿನ 11th ಕಾಲೇಜ್ ಬಂದುಬಿಟ್ಟು SIT ತುಮಕೂರು, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, SIT ತುಮಕೂರು. ಆಯಿತಾ, ಇದು ತುಮಕೂರಲ್ಲಿ ಬರುತ್ತೆ. ನನ್ನ ಲಿಸ್ಟಿನ 12ನೇ ಕಾಲೇಜು ಬಂದುಬಿಟ್ಟು KLE ಅಥವಾ ಇದನ್ನು ನಾವು BVB ಹುಬ್ಬಳ್ಳಿ ಅಂತ ಕರೀತಾರೆ. ಓಕೆ, KLE BVBಯಲ್ಲಿ ಡಿಫ್ರೆಂಟ್ KLE ಇದೆ ಸ್ಟೂಡೆಂಟ್ಸ್. BVB CET ಅಂತ ಕರೀತಾರೆ. ಇದನ್ನು ಬೇಕಾದರೆ ನೀವು ಇನ್ನೊಂದು ಕಾಲೇಜ್ ಜೊತೆ ಸ್ವಾಪ್ ಮಾಡ್ಕೊಳ್ಬೋದು ಇಫ್ ಯು ಆರ್ ಇಂಟ್ರೆಸ್ಟೆಡ್. ಅರ್ಥ ಆಯ್ತಾ. KLE 13ನೇ ಕಾಲೇಜ್ ಬಂದುಬಿಟ್ಟು ನನ್ನ ಲಿಸ್ಟಿನ 13th ಕಾಲೇಜ್ ಬಂದುಬಿಟ್ಟು BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಒಳ್ಳೆ ಇದೆ, ರೀಸೆಂಟ್ ಡೇಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಓಕೆ, ನನ್ನ ಲಿಸ್ಟಿನ 14ನೇ ಕಾಲೇಜು ಬಂದುಬಿಟ್ಟು ಯಾವುದು, ಇದು NMIT ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಬಟ್ ಈ ವರ್ಷದಿಂದ ನಿಟ್ಟೆ ಮೀನಾಕ್ಷಿ ಅವರು KCETಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಸೊ ಐ ಆಮ್ ಎಲಿಮಿನೇಟಿಂಗ್ ಇಟ್. ನನ್ನ ಲಿಸ್ಟಿನ ನೆಕ್ಸ್ಟ್ ಕಾಲೇಜ್ ಬಂದುಬಿಟ್ಟು RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಒನ್ ಆಫ್ ದ ಗುಡ್ ಕಾಲೇಜು. RVIT RVCE ಜೊತೆ ಇದು ಕಂಬೈನ್ಡ್ ಪ್ಲೇಸ್ಮೆಂಟ್ ಇರಲಿಕ್ಕೆ ಹೋಗಿ ಯು ವಿಲ್ ಗೆಟ್ ಅ ಲಾಟ್ಸ್ ಆಫ್ ಅಪಾರ್ಚುನಿಟಿ. ಸೊ RVIT. ಓಕೆ, 14ನೇ ಕಾಲೇಜು. 15ನೇ ಕಾಲೇಜ್ ಬಂದುಬಿಟ್ಟು RV ಯೂನಿವರ್ಸಿಟಿ. ನಾನು ಯಾಕೆ RV ಯೂನಿವರ್ಸಿಟಿಯನ್ನು ಇಡ್ತಾ ಇದ್ದೇನೆ ಕೇಳಿದರೆ, ಇದು ಸ್ವಲ್ಪ ಇದರಲ್ಲಿ ಮಿಸ್ಕನ್ಸೆಪ್ಷನು ಇದೆ, ಅಂದರೆ ಕ್ಲಾರಿಟಿ ಇಲ್ಲ. ಯಾಕಂದರೆ ಮ್ಯಾನೇಜ್ಮೆಂಟ್ ಡಿಫ್ರೆಂಟ್ ಇದೆ ಅಂತ ಹೇಳ್ತಾರೆ. ಬಟ್ RV ಅನ್ನೋ ಬ್ರ್ಯಾಂಡನ್ನು ಅವ್ರು 100% ಬಿಟ್ಕೊಡೋದಿಲ್ಲ. ಸೊ 15th ಪ್ಲೇಸಲ್ಲಿ ನಾನು RV ಯೂನಿವರ್ಸಿಟಿನ ಇಡ್ತೇನೆ. ಯು ಕ್ಯಾನ್ ಸ್ವಾಪ್ ದಿಸ್ ಟು, ಇಟ್ಸ್ ಲೆಫ್ಟ್ ಟು ಯು ಗೈಸ್. ಅರ್ಥ ಆಯ್ತಾ. 16ನೇ ಕಾಲೇಜ್ ಬಂದುಬಿಟ್ಟು ನನ್ನ ಲಿಸ್ಟಿನ 16ನೇ ಕಾಲೇಜ್ ಬಂದುಬಿಟ್ಟು RNSIT, ಒನ್ ಆಫ್ ದ ಟಾಪ್ ಕಾಲೇಜು. ಒಳ್ಳೆ ಕಾಲೇಜು, ಒಳ್ಳೆ ಪ್ಲೇಸ್ಮೆಂಟ್ ಕೂಡ ಇದೆ. RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ, RNSIT. ನನ್ನ ಲಿಸ್ಟಿನ 17ನೇ ಕಾಲೇಜು ಬಂದುಬಿಟ್ಟು ನ್ಯೂ ಹೊರೈಝಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, NHCE. ಇಲ್ಲಿ ನಿಮಗೆ ಪ್ಲೇಸ್ಮೆಂಟ್ ಹೈ ಲೆವೆಲಲ್ಲಿಲ್ಲ, ಬಟ್ ಅಂದರೆ ಹೈಯೆಸ್ಟ್ ಪ್ಲೇಸ್ಮೆಂಟ್ ಅಂತ ಇಲ್ಲ, ಬಟ್ ಪ್ಲೇಸ್ಮೆಂಟ್ಗಳು ಒಳ್ಳೆ ಇದೆ, ಟೀಚಿಂಗ್ ಒಳ್ಳೆ ಇದೆ, ಕ್ಯಾಂಪಸ್ ಒಳ್ಳೆ ಇದೆ. ಸೊ ನ್ಯೂ ಹೊರೈಝನ್ನ ಇಡ್ತಾ ಇದ್ದೇನೆ. ಅದಾದ ನಂತರ ನನ್ನ ಲಿಸ್ಟಿನ 18ನೇ ಕಾಲೇಜು ಬಂದುಬಿಟ್ಟು ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. AITನೂ ಕೂಡ ನೀವು ಬೇಕಾದರೆ ಚೇಂಜ್ ಮಾಡ್ಕೊಳ್ಬೋದು. ಇಟ್ಸ್ ಲೆಫ್ಟ್ ಟು ಯು. ಅಂದರೆ ನ್ಯೂ ಹೊರೈಝಾನ್ ಇದ್ದಲ್ಲಿ AITನ ಹಾಕ್ಬೋದು. ಓಕೆ, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನನ್ನ ಲಿಸ್ಟಿನ 19ನೇ ಕಾಲೇಜು ಬಂದುಬಿಟ್ಟು BNMIT BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನನ್ನ ಲಿಸ್ಟಿನ 20ನೇ ಕಾಲೇಜು ಬಂದುಬಿಟ್ಟು, ನೀವು ಮೈಸೂರಲ್ಲೂ ಇದಿದೆ. ಸೊ ಸರ್ MVITನೂ ನೀವು ತಗೊಳ್ಬೋದು. ಸರ್ MVIT ನಾನು 20ನೇ ಇಡ್ತಾ ಇದ್ದೇನೆ. ಆ್ಯಕ್ಚುಲಿ ಸರ್ MVIT ಒಂದು ಇದರಲ್ಲಿ ಟಾಪ್ 10 ಒಳಗಡೆ ಬರ್ತಾ ಇದ್ದಿತ್ತು, ಬಟ್ ನಾನು ಇವಾಗ ಇದನ್ನು ಸರ್ MVITನ 20th ಇಡ್ತೇನೆ. ಓಕೆ, ಸೊ ಇದರಲ್ಲಿ ಸಣ್ಣ ಪುಟ್ಟ ಚೇಂಜಸ್ಗಳನ್ನು ನೀವು ಮಾಡ್ಬೋದು. ಯಾಕಂತ ಕೇಳಿದರೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ RVCE PES BMSIT MSRIT ಇದೆಲ್ಲ ಒಂದೇ ಲೆವೆಲಲ್ಲಿ ಬರುತ್ತೆ. ಅಥವಾ ನೀವು RVCEನೇ ಒಂದು ಸಪ್ರೇಟಾಗಿ ತೊಗೊಂಡ್ರೆ PES BMSIT MSRIT ಇವು ಮೂರು ಒಂದೇ ರೀತಿ. ಇದರಲ್ಲೇನು ಬಿಗ್ ಡಿಫ್ರೆನ್ಸ್ ಇಲ್ಲ ಸ್ಟೂಡೆಂಟ್ಸ್. ಆಲ್ ಆರ್ ಸೇಮ್ ಅಷ್ಟೇ. ನಾವು ಪ್ಲೇಸ್ ಮಾಡುವಾಗ ಒಂದು ರ್ಯಾಂಕಲ್ಲಿ ಇಡಬೇಕಂತ ಈ ಥರ ಇಡ್ತೇವೆ ಅಷ್ಟೇ. ದೆನ್ SJCE UVCE ದಯಾನಂದ್ ಸಾಗರ್ ಇವು ಮೂರು ಒಂದೇ ಥರ. ಇದರಲ್ಲಿ ಏನು ಬಿಗ್ ಡಿಫ್ರೆನ್ಸ್ಗಳಿಲ್ಲ. ಆಯಿತಾ. ನೆಕ್ಸ್ಟ್ BIT NIE ಇವೆರಡು ಆಲ್ಮೋಸ್ಟ್ ಒಂದೇ ರೇಂಜಿಗೆ ಬರುತ್ತೆ. PES ರಿಂಗ್ ರೋಡ್ ಕ್ಯಾಂಪಸ್ ಇದು ಕೂಡ ಒಂದೇ ಇದಕ್ಕೆ ಬರುತ್ತೆ. ನೆಕ್ಸ್ಟ್ SIT KLE BMSIT ಇವು ಮೂರಲ್ಲಿ ಯಾವ ಸಿಕ್ಕಿದ್ರು ನೀವು ಆರಾಮ್ಸೆ ಹೋಗ್ಬೋದು. RVIT RV ಯೂನಿವರ್ಸಿಟಿ RNSIT ಇವು ಮೂರು ಕೂಡ ಆಲ್ಮೋಸ್ಟ್ ಒಂದೇ ರೇಂಜಲ್ಲಿ ಬರುತ್ತೆ. ಆಯಿತಾ. ನ್ಯೂ ಹೊರೈಝಾನ್ AIT BNMIT ಸರ್ MVIT ಇದೆಲ್ಲದೂ ಕೂಡ ಪ್ಲೇಸ್ಮೆಂಟ್ ಇರ್ಬೋದು, ಫ್ಯಾಕಲ್ಟೀಸ್ ಇರ್ಬೋದು, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು. ನಾನು ಎಲ್ಲದನ್ನು ಕನ್ಸಿಡರ್ ಮಾಡಿ ಈ ರೇಂಜಲ್ಲಿ ಇಟ್ಟಿದ್ದೇನೆ. ಆಯಿತಾ. ಇದರಲ್ಲಿ ಸಣ್ಣ ಪುಟ್ಟ ಚೇಂಜಸ್ಗಳು ಸ್ವಾಪ್ ಆಗ್ತಾ ಇರುತ್ತೆ. ಅದನ್ನು ನಾನು ಇದರಲ್ಲಿ ಕೆಲವೊಂದು ಕಾಲೇಜ್ಗಳನ್ನು ನಾನು ಇನ್ನೂ ವಿಸಿಟ್ ಮಾಡಲಿಲ್ಲ. ಒಂದು ಟೈಮ್ ವಿಸಿಟ್ ಮಾಡಿದ ನಂತರ ಕೆಲವೊಂದು ಕಾಲೇಜ್ ಫಿಲ್ ಆಗಿದೆ, ಇದರಲ್ಲಿ ಆಗಿದೆ. ಕೆಲವೊಂದು ಕಾಲೇಜಿನ ವಿಸಿಟ್ ಮಾಡಲಿಲ್ಲ. ಈ ವರ್ಷದ್ದು ಪುನಃ ಫೀಡ್ಬ್ಯಾಕ್ ತಗೊಳ್ತೇನೆ. ನಾನು ವಿಸಿಟ್ ಮಾಡ್ತಾ ಇದ್ದೇನೆ. ಇದೆಲ್ಲ ಫೀಡ್ಬ್ಯಾಕ್ ವಿಸಿಟ್ ಮಾಡಿ ಆದಮೇಲೆ ಇದರಲ್ಲಿ ಸ್ವಲ್ಪ ಒಂದೊಂದು ಕಾಲೇಜ್ ಅಪ್ ಆ್ಯಂಡ್ ಡೌನ್ ಹೋಗ್ಬೋದು. ಆಯಿತಾ. ಅದನ್ನು ನಮ್ಮ ಕೌನ್ಸಿಲಿಂಗಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ನಾನು ಇದನ್ನು ಕಮ್ಯುನಿಕೇಟ್ ಮಾಡ್ತೇನೆ. ಆಯಿತಾ. ಓಕೆ, ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸ್. ನೀವು ದಯವಿಟ್ಟು ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ.
ಇಲ್ಲಿ ನಿಮಗೆ ಲಾಸ್ ಅಂತೂ 100% ಆಗೋದಿಲ್ಲ. ನೀವು ಜಾಯ್ನ್ ಆಗದೇ ಇದ್ದರೆ ನಿಮಗೆ ಲಾಸ್ ಆಗ್ಬೋದೇನೋ ನಾನು ಅಂದ್ಕೊಳ್ತೇನೆ. ತುಂಬ ನಾಲೆಜ್ಗಳು ಸಿಗುತ್ತೆ. ಯಾಕಂತ ಕೇಳಿದರೆ ಲಾಸ್ಟ್ ಟೈಮ್ ಜಾಯ್ನ್ ಆದಂಥ ಪೇರೆಂಟ್ಸ್ಗಳು ಹೇಳ್ತಾ ಇದ್ರು, ಸರ್ ಇವತ್ತು ನಾನು ಯಾವ ಲೆವೆಲಿಗೆ ಬಂದಿದ್ದೇನೆ ಕೇಳಿದರೆ ಇನ್ನೊಬ್ಬ ಸ್ಟೂಡೆಂಟಿಗೆ ನಾನು ಟೀಚ್ ಮಾಡ್ಬೋದು, ಒಂದು ಕೌನ್ಸಿಲಿಂಗ್ ಹೇಗಾಗುತ್ತೆ, ಕಾಲೇಜ್ ಬಗ್ಗೆ ಟೀಚ್ ಮಾಡುವಂಥ ಲೆವೆಲಿಗೆ ಬಂದಿದ್ದೇನೆ ಸರ್ ಅಂತ ಹೇಳ್ತಾರೆ. ಸೊ ಅಂಥ ಲೆವೆಲಿಗೆ ನೀವು ಬರ್ತೀರಾ. ಸೊ ನೀವು ಟೀಚ್ ಮಾಡಿ ಅಂತಲ್ಲ, ನಿಮ್ಗೆಲ್ಲದ್ರದ್ದು ಇನ್ ಆ್ಯಂಡ್ ಔಟ್ ಗೊತ್ತಿದ್ದು ನೀವು ಕೌನ್ಸಿಲಿಂಗ್ ಹೋಗೋದು ಬೇರೆ, ಆಪ್ಷನ್ ಎಂಟ್ರಿ ಮಾಡೋದು ಬೇರೆ, ಸುಮ್ಮನೆ ಯಾವುದೋ ಒಂದು ಕಟ್ ಆಫ್ ರ್ಯಾಂಕನ್ನು ಇಟ್ಕೊಂಡು ಆಪ್ಷನ್ ಎಂಟ್ರಿ ಮಾಡೋದು ಬೇರೆ. ಏನು ಹೇಳ್ತಾರೆ, ಆ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಅಥವಾ ಆ ಒಂದು ಡೊಮೈನಲ್ಲಿ ಯಾರಿಗೆ ನಾಲೆಜ್ ಇರುತ್ತೆ ಅವರಿಂದ ನೀವು ಇದು ತಗೊಳ್ಳೋದು ಬೇರೆ. ಓಕೆ, ಸೊ ಇದಿಷ್ಟು ನನ್ನ ಸಜೆಷನ್ ಅಷ್ಟೇ. ಇಟ್ಸ್ ಲೆಫ್ಟ್ ಟು ಯು ಗೈಸ್. ಮತ್ತು ಡಿಸಿಷನ್ ತಗೊಳ್ಳಿ, ಡೋಂಟ್ ಟೇಕ್ ಅ ಬ್ಯಾಡ್ ಡಿಸಿಷನ್, ಒಳ್ಳೆ ಡಿಸಿಷನ್ ತಗೊಳ್ಳಿ. ಸೊ ಮನಿ ನೀವು ಇಷ್ಟರವರೆಗೆ ಸ್ಟೂಡೆಂಟ್ಸ್ಗಳನ್ನ ಒಳ್ಳೆ ರೀತಿ ಓದಲಿಕ್ಕೆ, KCET ರ್ಯಾಂಕ್ ಬರಲಿಕ್ಕೆ ಎಷ್ಟು ಲಕ್ಷಗಳನ್ನು ಸ್ಪೆಂಡ್ ಮಾಡಿದ್ದಾರೆ. ಐ ನೋ ದ್ಯಾಟ್. ಇಲ್ಲೇನೋ ಒಂದು 1500 ರೂಪೀಸ್ಗೆ ಹಿಂದೆ ಮುಂದೆ ನೋಡಿಕೊಂಡು ಸಿಗುವಂಥ ಕಾಲೇಜನ್ನು ಮಿಸ್ ಮಾಡಿಕೊಂಡು ಇದು ಮಾಡ್ಕೊಳ್ಬೇಡಿ ಅನ್ನೋದು ನನ್ನ ಒಂದು ಪರ್ಸನಲ್ ಒಪಿನಿಯನ್. ಆ್ಯಂಡ್ ಎವ್ರಿಥಿಂಗ್ ಇಸ್ ಲೆಫ್ಟ್ ಟು ಯು. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಆದರೆ ಇನ್ನೂ ಕೂಡ ಟಾಪ್ ಕಾಲೇಜಸನ್ನು ಕೊಡೋ ಪ್ರಯತ್ನ ಮಾಡ್ತೇನೆ. ಜಸ್ಟ್ ಟಾಪ್ ಕಾಲೇಜಸನ್ನು ಕೊಟ್ಟು ಇದೇ ಥರ ಮಾಡೋದಿಲ್ಲ, ಅಂದರೆ ಸುಮ್ಮನೆ ಇದು ಮಾಡೋದಿಲ್ಲ. ನಾನು ಅದೆಲ್ಲದಕ್ಕೂ ನಿಮಗೆ ಕ್ಲಾರಿಟಿನ ಕೊಡ್ತೇನೆ, ವ್ಯಾಲಿಡೇಷನ್ ಮಾಡ್ತೇನೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.